ರಾಜ್ಯ ಸರ್ಕಾರದಿಂದ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಇವತ್ತು ಜೆಡಿಎಸ್ನಿಂದ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇದೆ. ಮುಂದೂಡಲ್ಪಟ್ಟಿದ್ದ ಪಾದಯಾತ್ರೆಯ ದಿನಾಂಕವನ್ನ ಜೆಡಿಎಸ್ ಫೈನಲಿ ಘೋಷಣೆ ಮಾಡಿದೆ. ಎಸ್ಎ ಕುರಿತಂತೆ ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. ಆಗಸ್ಟ್ 9ರಿಂದ 11ರವರೆಗೆ 3 ದಿನಗಳ ಕಾಲ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ರಾಜ್ಯ ಸರ್ಕಾರದಿಂದ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ನಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಜೆಡಿಎಸ್ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಿನಗಳ ಕಾಲ ಈ ವಿಚಾರ ಬಹಳ ತಣ್ಣಗಾಗಿತ್ತು. ಈಗ ಮತ್ತೆ ಬಿಸಿ ಬಿಸಿ ಚರ್ಚೆ ಶುರುವಾಗ್ತಾ ಇರುವಂತದ್ದು ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ. ಈಗ ಈ ಒಂದು ಟೌನ್ಶಿಪ್ ಯೋಜನೆಯನ್ನೇ ವಿರೋಧಿಸಿ ಜೆಡಿಎಸ್ ಈಗ ಪಾದಯಾತ್ರೆ ಮಾಡೋದಕ್ಕೆ ಸಮಯ ಮತ್ತೆ ಡೇಟ್ ನಿಗದಿ ಮಾಡಿದೆ. ಮುಂದೂಡಲ್ಪಟ್ಟಿದ್ದಂತಹ ಪಾದಯಾತ್ರೆಯ ದಿನಾಂಕವನ್ನ ಘೋಷಿಸಿದೆ ಜೆಡಿಎಸ್. ಆಗಸ್ಟ್ 9ರಿಂದ 11ರವರೆಗೆ 3 ದಿನಗಳ ಕಾಲ ಜೆಡಿಎಸ್ ಪಾದಯಾತ್ರೆ ಮಾಡೋದಕ್ಕೆ ಸಮಯ ಮತ್ತೆ ಡೇಟ್ ನಿಗದಿ ಮಾಡಿದೆ. ಬಿಡದಿಯ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೆ ಈ ಪಾದಯಾತ್ರೆಯನ್ನ ಮಾಡಲಾಗುತ್ತೆ. ಆ ಬಳಿಕ ಆಗಸ್ಟ್ 14ಕ್ಕೆ ವಿಧಾನಸೌಧ ಚಲೋವನ್ನ ಹಮ್ಮಿಕೊಂಡಿದೆ ಜೆಡಿಎಸ್. ಸದ್ಯ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಲೇಬೇಕು ಅಂತ ಹೇಳಿ ಆಗ್ರಹಿಸಿ ಜೆಡಿಎಸ್ ಈ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಒಂದಷ್ಟು ದಿನಗಳ ಕಾಲ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಂತಹ ಬಿಡದಿ ಟೌನ್ಶಿಪ್ ಯೋಜನೆ ಈಗ ಮತ್ತೆ ಚರ್ಚೆಗೆ ಮುನ್ನೆಲೆಗೆ ಬಂದಿರುವಂತದ್ದು. ಈಗ ಮುಂದೂಡಲ್ಪಟ್ಟಿತ್ತು, ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಜೆಡಿಎಸ್ ನಿರ್ಣಯವನ್ನು ಕೂಡ ತೆಗೆದುಕೊಂಡಿತ್ತು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 9ರಿಂದ 11ರವರೆಗೆ 3 ದಿನಗಳ ಕಾಲ ಜೆಡಿಎಸ್ ಪಾದಯಾತ್ರೆ ಮಾಡಬೇಕು. ಅವರ ನಿಲುವು ಇಷ್ಟೇ, ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಏನು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ ಅದನ್ನ ಬಿಟ್ಬಿಡ್ಬೇಕು ಅಂತ ಹೇಳಿ. ಒಂದ್ ವೇಳೆ ಟೌನ್ಶಿಪ್ ಮಾಡಿಯೇ ಸಿದ್ಧನ, ಮಾಡಬೇಕಾ, ಬಿಡದೆ ಬಿಟ್ಬಿಡಿ, ಬೇರೆ ಜಾಗದಲ್ಲಿ ಮಾಡಿ ಅನ್ನುವಂಥದ್ದು ಜೆಡಿಎಸ್ ಜೊತೆಗೆ ಅಲ್ಲಿರುವಂತಹ ಎಲ್ಲಾ ರೈತರ ಕೂಗು. ಈಗ ಬಿಡದಿಯ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೆ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆ ಮಾಡೋದಕ್ಕೆ 3 ದಿನಗಳ ಕಾಲ ಜೆಡಿಎಸ್ ನಿಲುವು ತೆಗೆದುಕೊಂಡಿದೆ. ಅದಾದ್ಮೇಲೆ 14ನೇ ತಾರೀಕು ವಿಧಾನಸೌಧ ಚಲೋವನ್ನ ಕೂಡ ಜೆಡಿಎಸ್ ಈಗ ಹಮ್ಮಿಕೊಂಡಿದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಆಗ್ರಹಿಸಿ ಇಲ್ಲಿ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಜೆಡಿಎಸ್ ಈಗ ಒಂದ್ ಕಡೆಗೆ ಬಿಜೆಪಿಯು ಕೂಡ ಮೈತ್ರಿ ಪಕ್ಷದಲ್ಲಿ ಹಿಂದೆ ಆಡ್ ಆನ್ ಆಗಿದ್ದಿಲ್ಲ ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ. ಈಗ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರಕ್ಕೆ ನಡೀತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರನ್ನ ಭೇಟಿ ಮಾಡಿ ಎಲ್ಲ ಕಂಪ್ಲೇಂಟ್ಸ್ ಗಳನ್ನ ಕೊಟ್ಟಾದ್ಮೇಲೆ ಈಗ ಬಿಜೆಪಿಯು ಕೂಡ ಆಡ್ ಆನ್ ಆಗಿದೆ. ಹಾಗಾಗಿ ಈಗ ಜೆಡಿಎಸ್ ಪಕ್ಷಕ್ಕೆ ಬಹಳಷ್ಟು ಆನೆ ಬಲ ಸಿಕ್ಕಂತೆ ಈ ಒಂದು ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಿನಗಳ ಕಾಲ ವಿರಾಮ ಹಾಕಿದ್ರು. ಯಾಕಂತಂದ್ರೆ ಈಗ ಕುಮಾರಸ್ವಾಮಿ ಅವರು ಅವರ ತಾಯಿಯನ್ನ ಕಳೆದುಕೊಂಡಿರುವಂತಹ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ವಿಚಾರಗಳನ್ನ ಹೊರತುಪಡಿಸಿ ಅವರು ತಮ್ಮ ಕುಟುಂಬಕ್ಕೆ ಸಮಯವನ್ನ ಕೊಟ್ಟಿದ್ರು. ಈಗ ಎಲ್ಲ ನಿನ್ನೆಗೆ ಅವರ ತಾಯಿಯ 11 ದಿನದ ಕೆಲಸ ಅದೆಲ್ಲ ಮುಗಿದ ನಂತರದಲ್ಲಿ ಕಾರ್ಯಗಳು ಈಗ ಮತ್ತೆ ರಾಜಕೀಯಕ್ಕೆ ಕುಮಾರಸ್ವಾಮಿ ಅವರು ವಾಪಸ್ಸಾಗಿರುವಂತದ್ದು. ಹಾಗಾಗಿ ಇಡೀ ಜೆಡಿಎಸ್ ಪಕ್ಷ ಈಗ ಕೈ ಬಿಟ್ಟಿದ್ದಂತಹ ಒಂದಷ್ಟು ದಿನಗಳ ಕಾಲ ಫುಲ್ ಸ್ಟಾಪ್ ಇಟ್ಟಿದ್ದಂತಹ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತಂದಿದೆ. ಮತ್ತೆ ಈ ವಿಚಾರಗಳು ಗರಿಗೆದರಿರುವಂತದ್ದು. ಆಗಸ್ಟ್ 14ಕ್ಕೆ ವಿಧಾನಸೌಧ ಚಲೋ ಮುತ್ತಿಗೆ ಹಾಕ್ತಾರೆ ಜೆಡಿಎಸ್. ಆವತ್ತು ಬಹಳ ನಿರ್ಣಯವಾದಂತಹ ಒಂದು ಅಂತಿಮ ನಿರ್ಮಾಣವನ್ನ ತೆಗೆದುಕೊಳ್ಳಲೇಬೇಕು. ಸೊ ಫೈನಲಿ ಶತಾಯ ಗತಾಯ ಏನ್ ಹೇಳೋಕ್ ಹೊರಟಿದ್ದೀರಾ, ಬಿಡದಿ ಟೌನ್ಶಿಪ್ ಬಿಡ್ತೀರಾ ಅಥವಾ ಬೇರೆ ಕಡೆ ಮಾಡ್ತೀರಾ, ಮಾಡಿಯೇ ಸಿದ್ಧ ಅಂತ ಅಂದ್ರೆ ನಮ್ಮ ಈ ಒಂದು ವಿರೋಧದ ನಡುವೆಯೂ ನೀ ಹೆಂಗ್ ಮಾಡೋದಕ್ಕೆ ಸಿದ್ಧ ಎಂಬ ಅರ್ಥದಲ್ಲಿ ಜೆಡಿಎಸ್ ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಜೆಡಿಎಸ್ ಇವಾಗ ಪಾದಯಾತ್ರೆ ಮಾಡೋದಕ್ಕೆ 3 ದಿನಗಳ ಕಾಲ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಅದು ಕೂಡ ಕೇವಲ ಜೆಡಿಎಸ್ ಕಾರ್ಯಕರ್ತರ ಜೊತೆಗಲ್ಲ, ಬಿಡದಿಯ ಎಲ್ಲಾ ರೈತರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಕನ್ನಡ ಪರ ಸಂಘಟನೆಗಳು ಇರ್ತಾರೆ, ಸಾಮಾಜಿಕ ಹೋರಾಟಗಾರರು ಇರ್ತಾರೆ, ಜೊತೆಗೆ ಜೆಡಿಎಸ್ನ ಘಟಾನುಘಟಿ ನಾಯಕರು ಸೇರಿದಂತೆ ಅಲ್ಲಿನ ಅನ್ನದಾತರು ಎಲ್ಲರೂ ಕೂಡ ಸೇರ್ಕೊಂಡು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಸೊ ನಿಲುವು ಇಷ್ಟೇ, ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು, ಆಮೇಲೆ ಮತ್ತೆ ಆ ಯೋಜನೆ ಕೈ ಹಾಕ್ತಿವಿ, ಬಿಡದಿಯಲ್ಲೇ ಮಾಡ್ತೀವಿ, ಅಲ್ಲಿ ಇಷ್ಟು ಎಕರೆ ಜಮೀನನ್ನ ಬಿಟ್ಕೊಡ್ಬೇಕು, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ಈ ವಿಚಾರಗಳು ಅಲ್ಲಿ ಫುಲ್ ಸ್ಟಾಪ್ ಆಗಬೇಕು, ತದನಂತರದಲ್ಲಿ ಚರ್ಚೆಗೆ ಬರಬಾರ್ದು ಎಂಬ ನಿಲುವಿನಲ್ಲಿ ಈಗ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ.
ಮತ್ತೊಂದು ಕಡೆಗೆ ವಿಧಾನಸೌಧ ಚಲೋವನ್ನು ಕೂಡ ಹಮ್ಮಿಕೊಂಡಿರೋದು ನೇರವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ ಅಥವಾ ವಿಧಾನಸೌಧಕ್ಕೆ ಮುತ್ತಿಗೆ ಕೂಡ ಹಾಕುವಂತಹ ಸಾಧ್ಯತೆ ಇದೆ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿಲುವೇನು ಎಂಬ ವಿಚಾರವನ್ನ ಅವರು ಥಿಂಕ್ ಮಾಡ್ಬೇಕು. ಯಾಕಂತಂದ್ರೆ ಫರ್ದರ್ ಮತ್ತೆ ಈ ವಿಚಾರ ಡಿಸ್ಕಸ್ ಆಗಬಾರ್ದು. ಅದು ಫುಲ್ ಸ್ಟಾಪ್ ಅಂತಂದ್ರೆ ಫುಲ್ ಸ್ಟಾಪ್. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡೆವಲಪ್ಮೆಂಟ್ಸ್ಗಳು ಆಗಸ್ಟ್ 14ನೇ ತಾರೀಕು ನಡೀಲಿಕ್ಕಿವೆ. ಇದಕ್ಕೆ JDS ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ವಿಚಾರ ಈ ಬಿಡದಿ ಟೌನ್ಶಿಪ್ ಅನ್ನುವ ಯೋಜನೆಯನ್ನ. ಸೊ ಇಷ್ಟೂ ಜನರ ವಿರೋಧದ ಮಧ್ಯೆ ಅದು ಹೆಂಗೆ ಮತ್ತೆ ಈಗೇನೋ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳಿ ಬಿಸಿ ಇರಬಹುದು ದೆಹಲಿಯಲ್ಲಿ. ಒಂದು ವೇಳೆ ಆಗಸ್ಟ್ 3ನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ ಮುಗಿದು ಎಲ್ಲಾ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು ಅಂತ ಅಂದ್ರೆ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬರುತ್ತೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಟೌನ್ಶಿಪ್ ವಿಚಾರ ಕೈ ಹಾಕುತ್ತೆ. ಸೊ ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತ ಹೇಳಿ ಮುಂದೆ ಬಂದ್ರೆ ಆವಾಗ ತಣ್ಣಗಾಗಿದ್ದ ವಿಚಾರ ಮತ್ತೆ ಗದ್ದಲ, ಕೋಲಾಹಲ, ಗಲಾಟೆಯನ್ನು ಸೃಷ್ಟಿ ಮಾಡಬಹುದು ಬಿಡದಿಯಲ್ಲಿ. ಹಾಗಾಗಿ ಅಂತದಕ್ಕೆ ನಾವು ಅನುವು ಮಾಡಿಕೊಡಬಾರ್ದು. ಈಗ ತಣ್ಣಗಾಗಿರುವ ವಿಚಾರ ತಣ್ಣಗಾಗೆ ಫುಲ್ ಸ್ಟಾಪ್ ಆಗಬೇಕು. ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಹೇಳಿ ಈಗ ಆಗಸ್ಟ್ 9ರಿಂದ 11ನೇ ತಾರೀಕಿನವರೆಗೆ 3 ದಿನ ಪಾದಯಾತ್ರೆ ಹಮ್ಮಿಕೊಂಡಿದೆ. ಆ ಪಾದಯಾತ್ರೆ ಬೈರಮಂಗಲದಿಂದ ಸ್ಟಾರ್ಟ್ ಆಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ತನಕ ಬರುತ್ತೆ. ಆಮೇಲೆ 14ನೇ ತಾರೀಕಿಗೆ ವಿಧಾನಸೌಧ ಚಲೋವನ್ನ JDS ಹಮ್ಮಿಕೊಂಡಿದೆ. ಈಗ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಬೇಕು, ಇಲ್ಲಾಂದ್ರೆ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಎಂಬ ಒಂದು ಎಚ್ಚರಿಕೆಯನ್ನು ಕೂಡ ಕೊಡುತ್ತೆ.